ನೀವು ಬಂದ್ರಿ ಅಂತ ಅಂದ್ರೆ ನಮಗೂ ಬಹಳ ಕುತೂಹಲ. ಯಾವ ಕಾಂಟ್ರವರ್ಸಿ ಸುದ್ದಿ ತಂದಿದ್ದೀರಾ, ಎಷ್ಟು ಪುಟಗಳ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀರಾ? ಮೊದಲೇದಾಗಿ ಏನಾದ್ರೂ ಆತರ ಬಿಡುಗಡೆ ಮಾಡದಿದ್ರೆ ಫೋಕಸ್ ಟಿವಿ ಎಕ್ಸ್ಕ್ಲೂಸಿವ್ ಹೋಗ್ಬಿಡೋಣ ಈಗಲೇ. ಇನ್ನೊಂದು 10 ದಿನದೊಳಗಾಗಿ ನಮ್ಮ ರಾಜ್ಯದ ಇತಿಹಾಸದಲ್ಲೇ ನಡೆದಿರ್ತಕ್ಕಂಥ ಅತ್ಯಂತ ದೊಡ್ಡ ಭೂ ಹಗರಣವನ್ನ ಬಯಲು ಮಾಡ್ತಾ ಇದ್ದೀನಿ. ಸುಮಾರು ಒಂದು 3-3.5 ಲಕ್ಷ ಪುಟಗಳ ದಾಖಲೆಗಳು ಸಹಿತ ಮಾಡ್ತಾ ಇದ್ದೀನಿ. ಅಂದರೆ ನಾನು ಸುಮ್ಮನೆ ದಾಖಲೆ ಬಿಡುಗಡೆ ಮಾಡಲ್ಲ, ಬೇರೆಯವ್ರ ಥರ ಒಂದು ಚೀಟಿ ಹಿಡ್ಕೊಂಬಂದು ಪತ್ರಿಕಾಗೋಷ್ಠಿ ಮಾಡುವಂಥ ಜಾಯಮಾನ ನಂದಲ್ಲ. ಮಾಧ್ಯಮದವ್ರ ಮುಂದೆ ಬರಕ್ ಮುಂಚೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಲ್ಲಿ ದೂರನ್ನ ದಾಖಲಿಸಿ ಆ ನಂತರ ಮಾಧ್ಯಮಗಳ ಮುಂದೆ ಜನರಿಗೆ ಅದರ ವಿಷಯವನ್ನು ತಿಳಿಸಿ ನನ್ನ ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ. ಆ ಥರ ಮಾಡಿರುವಂಥ ಹೋರಾಟಗಳಿಂದಾನೇ ಇವತ್ತು ನನಗೆ ಮಾಧ್ಯಮಗಳ ಸಹಕಾರದಿಂದ ಮತ್ತು ಪೊಲೀಸ್ ಇಲಾಖೆ ಸಹಕಾರದಿಂದ ಮತ್ತು ನನ್ನ ಜೊತೆ ಸದಾ ಕೈ ಜೋಡಿಸುವಂಥ ನನ್ನ ಸಾವಿರಾರು ಜನ ನನ್ನ ಸ್ನೇಹಿತರ ಕಾರಣದಿಂದ ಇವತ್ತು 154 ಹಗರಣಗಳ ಪೈಕಿ 34 ಹಗರಣಗಳಲ್ಲಿ ನನಗೆ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ. ಘಟಾನುಘಟಿ ರಾಜಕಾರಣಿಗಳು ಕಬಳಿಸಿದ್ದಂಥ ಸುಮಾರು 12,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ. ಹಾಗಾಗಿ ಅದಕ್ಕೆ ಮಾಧ್ಯಮಗಳ ಸಹಕಾರದಿಂದ ನಾನು ಯಾವುದೇ ಕಾರಣಕ್ಕೂ ಏನೇನು ಬೇರೆ ಪ್ರಚಾರಕ್ಕೆ ಅಂತಲ್ಲ, ಒಂದು ವ್ಯವಸ್ಥೆಯನ್ನು ಬದಲಿಸಬೇಕು, ಸಿಸ್ಟಮನ್ನು ಚೇಂಜ್ ಮಾಡಬೇಕು, ಭ್ರಷ್ಟ ವ್ಯವಸ್ಥೆಯನ್ನು ಬದಲಿಸುವಂಥ ಒಂದು ಪ್ರಯತ್ನವನ್ನು ಈ ದೇಶದ ನಾಗರಿಕನಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಕರ್ತವ್ಯ. ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ, ಸರ್ಕಾರಿ ಭೂಕಬಳಿಕೆ ವಿರುದ್ಧ ಧ್ವನಿ ಎತ್ತಲೇಬೇಕಾಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಆದರೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಬೆದರಿಕೆ ಕರೆಗಳು ಬರುವಂಥದ್ದು, ಹತ್ಯಾಯತ್ನಗಳು ನಡೆಯುತ್ತೆ, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಭಯಪಟ್ಟು ಬಹಳಷ್ಟು ಜನ ಇಂಥ ಹೋರಾಟಗಳಿಂದ ಹಿಂದೆ ಸರಿತಾರೆ. ಆದರೆ ನನ್ನ ಜಾಯಮಾನ ಯಾವುದಕ್ಕೂ ಜಗದೇ ಇರತಕ್ಕಂಥ ಜಾಯಮಾನ, ಯಾಕಂದ್ರೆ ನಾನು ಬೆಳೆದು ಬಂದಿರತಕ್ಕಂಥ ವಾತಾವರಣ ಹಾಗಾಗಿ ನಾನು ನಿರಂತರವಾಗಿ ಯಾವುದೇ ಬೆದರಿಕೆ ಇಲ್ಲದೆ ನನ್ನ ವಿರುದ್ಧ ನನ್ನ ಮೇಲೆ ಎಷ್ಟೇ ಹತ್ಯಾಯತ್ನಗಳು ನಡೆದರೂ ಕೂಡ, ಹಲ್ಲೆ ಯತ್ನಗಳು ನಡೆದರೂ ಕೂಡ ನಾನು ಅದಕ್ಕೆ ಯಾವುದೇ ತಲೆ ಕೆಡಿಸ್ಕೊಳ್ದೆ, ಕವಡೆ ಕಾಸಿನಷ್ಟು ಅದಕ್ಕೆ ತಲೆ ಕೆಡಿಸ್ಕೊಳ್ದೆ, ಭಯಪಡದೆ ನಾನು ನಿರ್ಭೀತನಾಗಿ ನಾನು ಈಗಾಗಲೇ ಹೇಳಿದೆ ಮಾಧ್ಯಮಗಳ ಮತ್ತು ಪೊಲೀಸ್ ಇಲಾಖೆ ಸಹಕಾರದಿಂದ ನನ್ನ ಹೋರಾಟವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀವು ನೋಡಿದ್ರೆ ಇದನ್ನ ನಾನು ಬಯಲ್ಗೆಳಿರ್ತಕ್ಕಂಥ ಹಗರಣಗಳು, ಯಾವ್ಯಾವ ಹಗರಣಗಳು ಎಲ್ಲೆಲ್ಲಿ ಇದೆ, ಯಾವ್ಯಾವ ತನಿಖಾ ಸಂಸ್ಥೆಯಲ್ಲಿ ಕೊಟ್ಟಿದ್ದೀನಿ, ಎಷ್ಟರಲ್ಲಿ ನನ್ನ ಗೆಲುವು ಸಿಕ್ಕಿದೆ ಅನ್ನೋ ಒಂದು ದಾಖಲೆಗಳು ಕೂಡ ನಿಮ್ಮ ಜೊತೆ ನೀವು ಅದನ್ನು ಪರೀಕ್ಷೆ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ನಾನು ನ್ಯಾಯಾಲಯದಲ್ಲೋ ಅಥವಾ ಬೇರೆ ಕಡೆ ರಾಜಿ ಆಗಿದ್ದೀನಾ ಅಥವಾ ಯಾವುದಾದ್ರೂ ಒಂದು ಪ್ರಕರಣವನ್ನು ಹಿಂತಗೊಂಡಿದ್ದೀನಾ ಅಂತ ನೀವು ನೋಡಿದಾಗ ನನ್ನ ಪ್ರಾಮಾಣಿಕತೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನೀವು ಈ ತರ ಕೆಲಸ ಮಾಡಿದಾಗ ನಮಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮನ್ನ ಮಾತಾಡಿಸೋದಕ್ಕೆ ಬಹಳ ಖುಷಿ ಆಗುತ್ತೆ. ಆದ್ರೆ ಈಗ ನೀವು ವಿಧಾನಸೌಧದಿಂದ ಗಾಂಧಿನಗರದವರೆಗೆ ಸುದ್ದಿ ಮಾಡಿರೋದು ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅನ್ನೋ ಪುಸ್ತಕ ಬರೆದು. ಈಗ ಒಂದಷ್ಟು ನಿಮಗೆ ಗೊತ್ತು ಈ ಒಂದು ಪುಸ್ತಕದ ಬಗ್ಗೆ ಪರ ವಿರೋಧ ಚರ್ಚೆ ಯಾವ ಮಟ್ಟಕ್ಕೆ ಶುರುವಾಗಿದೆ, ಅದು ಕೂಡ ನೀವು ಬುಕ್ ರಿಲೀಸ್ ಮಾಡಿ ಆದ್ಮೇಲೆ ಅಂತ ಹೇಳಿ ಒಂದಷ್ಟು ಜನ ನಿಮ್ಮ ಒಂದು ಹಾದಿಯಲ್ಲೇ ಬರ್ತಾ ಇದ್ರೆ ಕರೆಕ್ಟ್ ಎನ್ ಆರ್ ರಮೇಶ್ ಅವರು ಬರ್ದಿರೋದು ನಿಜ ಅಂತಿದ್ರೆ, ಒಂದಷ್ಟು ಜನ ಇಲ್ಲ ಅಂತ ಹೇಳಿ ವಾದ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಹೇಳೋ ಪ್ರಶ್ನೆ ಜನ ಹೇಳೋದು, ನಾವು ಹೇಳೋದಲ್ಲ. ಲೀಲಮ್ಮ ಎನ್ ಆರ್ ರಮೇಶ್ ಅವ್ರಿಗೆ ಹೇಳ್ಬಿಟ್ಟು ಮದುವೆ ಆಗ್ಬೇಕಿತ್ತ, ಅವ್ರ ಗಂಡ ಯಾರಾದ್ರೆ ಎನ್ ಆರ್ ರಮೇಶ್ ಅವ್ರಿಗೇನು, ಅವ್ರಿಗೆ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ರೆ ಸುಮ್ಮನೆ ಇರ್ತಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿಗೆ ಹುಟ್ಟಾಕೊಂಡಿರುವಂತದ್ದು. ಒಂದು ಇಲ್ಲ ಅಂತ ಹೇಳೋರು ವಿಕೃತ ಮನಸ್ಸಿನವರು ಅಂತ ನೇರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮತ್ತೆ ಸತ್ಯತೆಗಳ ಬಗ್ಗೆ ಒಲವನ್ನು ಇಟ್ಕೊಂಡಿರ್ತಕ್ಕಂಥ ಯಾರೊಬ್ರು ಕೂಡ, ನಾನೇನೋ ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡಲಿಲ್ಲ ಅಥವಾ ಒಂದು ಪುಸ್ತಕ ಬರೆದಿಲ್ಲ, ಸಂಪೂರ್ಣವಾಗಿ ದಾಖಲೆಗಳು ಸಹಿತ, ಸರ್ಕಾರಿ ದಾಖಲೆಗಳು ಸಹಿತ ಲೀಲಾವತಿ ಮತ್ತು ಅವರ ಮಗ ವಿನೋದ್ ರಾಜ್ ಅವರ ಹೆಸರಿನಲ್ಲಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತಗೊಂಬಂದು, ಅವರು ತೀರ್ಕೊಳ್ಳೋಕೆ ಮುಂಚೆ ಲೀಲಾವತಿ ಅವರು ಅವರ ಮಗನ ಹೆಸರಿಗೆ ಬರೆದಿರ್ತಕ್ಕಂಥ ತೀರುವಳಿ ಪತ್ರದವನ್ನ ಸಮೇತ ಅವರ ಜಮೀನುಗಳ ಚೆನ್ನೈ ಪಕ್ಕದಲ್ಲಿ ಚೆಂಗಲ್ಪಟ್ಟು ಜಿಲ್ಲೆ, ಚೆನ್ನೈ ಹೊಂದ್ಕೊಂಡಂಗಿರ್ತಕ್ಕಂಥದ್ದು ಮೊದಲು 2021ಕ್ಕೂ ಮುಂಚೆ ಚೆನ್ನೈಗೆ ಸೇರಿತ್ತು. 2021ರಲ್ಲಿ ಅದು ಬೇರೆ ಬೇರೆ ಜಿಲ್ಲೆಗಳಾಗಿ ರಚನೆ ಆದ ನಂತರ ಚೆಂಗಲ್ಪಟ್ಟು ಜಿಲ್ಲೆಗೆ ಸೇರಿರ್ತಕ್ಕಂಥ ಒಂದಲ್ಲೂರು ತಾಲೂಕಿನಲ್ಲಿ ಪುದುಪಕ್ಕಂ ಗ್ರಾಮ ಅಂತ ಏನಿದೆ, ಆ ಪುದುಪಕ್ಕಂ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ನಾವು 142, 143, 144 ಏನಿದೆ, ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ದಾಖಲೆಗಳನ್ನು ಮತ್ತೆ ಅವರೇ ಅವ್ರ ಮಗನಿಗೆ ಬರ್ಕೊಟ್ಟಿರ್ತಕ್ಕಂಥ ತೀರುವಳಿ ಪತ್ರವನ್ನು ಸ್ವತಃ ಮತ್ತೆ ಆ ಚೆನ್ನೈನಲ್ಲಿರ್ತಕ್ಕಂಥ ಲೀಲಾವತಿಯವರ ಜಮೀನಲ್ಲಿರ್ತಕ್ಕಂಥ ಸಮಾಧಿಯ ಚಿತ್ರಗಳನ್ನೆಲ್ಲ ನಾವು ಅಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಸಂಪೂರ್ಣ ದಾಖಲೆಗಳನ್ನು ಸರ್ಕಾರಿ ಇಲಾಖೆಯಿಂದ ತಗೊಂಡಿರ್ತಕ್ಕಂಥ ಅಧಿಕೃತ ದಾಖಲೆಗಳನ್ನು ಇಟ್ಕೊಂಡು ಬರೆದಿರ್ತಕ್ಕಂಥದ್ದು. ಅದನ್ನು ಇಲ್ಲ ಅಂತಂದರೆ ನಾನೆಲ್ಲರನ್ನೂ ಕೇಳೋದು, ಯಾರು ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇದ್ದಾರೆ, ಅವರ ತಂದೆ ಬಗ್ಗೆನೋ ಅವ್ರ ತಾಯಿ ಬಗ್ಗೆನೋ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಯಾರ ಜೊತೆಗೂ ಸಂಬಂಧ ಕಲ್ಪಿಸಿ ಬಹಿರಂಗವಾಗಿ ಅದನ್ನು ಮುದ್ರಣ ಮಾಡಿದ್ರೆ ಸುಮ್ಮನೆ ಇರ್ತಾರ? ಅವಾಗ ಅವ್ರ ತಂದೆ ತಾಯಿಗೆ ಮಾತಾಡಿದ್ರೆ ಮಾತ್ರ ರೊಚ್ಚಿಗೇಳೋಂಥವ್ರು
ಡಾಕ್ಟರ್ ರಾಜ್ಕುಮಾರ್ ಅವರ ಋಣ ತೀರಿಸಲಿಕ್ಕೆ ಯಾರ ಕೈಲಾದ್ರು ಸಾಧ್ಯ ಇದೆ? ನಾನು ಈಗಾಗಲೇ ಕರ್ನಾಟಕದಲ್ಲಿ ನಾನು ಹೇಳ್ದಂಗೆ 4 ಜನರ ಋಣ ಕನ್ನಡಿಗರು ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ಮಹಾನಗರ ಕಟ್ಟಿದಂಥ ಕೆಂಪೇಗೌಡರು ಇರ್ಬೋದು, ಅಥವಾ ದಕ್ಷಿಣ ಕರ್ನಾಟಕದ ಮಲೆನಾಡು ಸೀಮೆ 18 ಜಿಲ್ಲೆಗಳಿಗೆ ಯಾರೂ ಕೊಡೋಕ್ಕಾಗದೇ ಇರುವಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಅಥವಾ ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು. ಹಾಗೆ ಇವತ್ತು ಬೆಂಗಳೂರು ಮಹಾನಗರ ನಾಡಪ್ರಭು ಕಟ್ಟಿದಂಥ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಮಹಾನಗರ ಕರ್ನಾಟಕ ರಾಜಧಾನಿಯಾಗೇ ಉಳ್ಕೊಂಡಿದೆ ಅಂತಂದ್ರೆ ಇಲ್ಲದೆ ಹೋದ್ರೆ ಒಂದು ಧ್ವನಿ ಅಣ್ಣವ್ರು ಎತ್ತದೇ ಹೋಗಿದ್ರೆ ಇವತ್ತು ನಾನು ಈಗಾಗಲೇ ಹೇಳದಾಗೇನೆ 45 ವರ್ಷಗಳ ಹಿಂದೆ ಈ ಒಂದು ಬೆಂಗಳೂರು ಮಹಾನಗರ ಕೇಂದ್ರಾಡಳಿತ ಪ್ರದೇಶ ಆಗ್ತಾ ಇತ್ತು. ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ಮತ್ತೆ ಅದು ಇಲ್ಲಿ ಹೇಳೋದು ಬೇಡ. ಆದರೆ ಒಂದು ಇಲ್ಲದೆ ಹೋದ್ರೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಒಂದು ಮೈಸೂರು, ಮಂಗಳೂರು, ದಾವಣಗೆರೆ, ಹುಬ್ಳಿ, ಬೆಳಗಾವಿ ಈ ಥರದ್ದು ಯಾವ್ದಾದ್ರು ಬೇರೆ ನಗರ ರಾಜಧಾನಿ ಆಗಿರ್ತಾ ಇತ್ತು. ಇದು ಶಾಶ್ವತವಾಗಿ ಕನ್ನಡಿಗರು ಕಳ್ಕೊಳ್ಳುವಂಥ ಸ್ಥಿತಿಗೆ ಬರ್ತಾ ಇತ್ತು. ಮತ್ತೆ 3 ಮತ್ತು 4ನೇ ದರ್ಜೆ ನೌಕರು 1984ರಿಂದ ಇಲ್ಲಿ ತನಕ ಕರ್ನಾಟಕ ರಾಜ್ಯ ಸರ್ಕಾರದ 37 ಇಲಾಖೆಗಳೇನು ನೇಮಕಾತಿ ಪಡ್ಕೊಂಡಿದ್ದಾರೆ, ಲಕ್ಷಾಂತರ ಕುಟುಂಬಗಳು. ಅದಕ್ಕೆ ಕಾರಣ ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಾನಸೌಧವನ್ನ 2ನೇ ಬಾರಿ ಅವರು ಹತ್ತಿದಂಥದ್ದು, 2 ಸಾರಿ ವಿಧಾನಸೌಧದ ಮೆಟ್ಲು ಹತ್ತಿದ್ದು. ಆಗಿನ ಮುಖ್ಯಮಂತ್ರಿಗಳು ಕೊಟ್ಟಂತ ಒಂದೇ ಒಂದು ಮನವಿ ಪತ್ರ 3 ಮತ್ತು 4ನೇ ದರ್ಜೆ ನೌಕರರ ಸ್ಥಾನ ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಕನ್ನಡಿಗರು ಕೊಡಬೇಕು ಅಂತ ಹೇಳಿದಾಗ, ಕನ್ನಡಿಗರು ಅಂತಂದ್ರೆ ನಾನು ಇನ್ನೊಂದ್ಸಾರಿ ಪದೇ ಸ್ಪಷ್ಟಪಡಿಸಬೇಕಾಗತ್ತೆ, ಮಾತೃಭಾಷೆ ಕನ್ನಡ ಅಂತ ಅಲ್ಲ. ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು, ಈ ನನ್ನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಯಾವುದೇ ಮಾತೃಭಾಷಿಕರಾದರೂ ಅವ್ರು ಕನ್ನಡಿಗರು ಅನ್ಸ್ಕೊಂತಾರೆ. 15 ವರ್ಷಗಳ ಕಾಲದಿಂದ ಇಲ್ಲೇ ಈ ಭಾಗದಲ್ಲೇ ವಾಸ ಮಾಡಿದ್ರೆ ಅವರು ಕೂಡ ಆ ರಾಜ್ಯದ ಪ್ರಜೆಗಳಾಗಿರ್ತಾರೆ, ಆ ರಾಜ್ಯದವರಾಗಿರ್ತಾರೆ. ಇದು ಸಂವಿಧಾನ ಹೇಳುವಂಥದ್ದು. ಹಾಗಾಗಿ ಅವರ ಅಂತ ಒಂದು ಇಲಾಖೆಗೆ ಲಕ್ಷಾಂತರ ಕುಟುಂಬಗಳು ಇವತ್ತೇನು ಬೆಳಕಾಗಿ ನಿಂತ್ಕೊಂಡಿದೆ ಆ ನೇಮಕಾತಿ ಮೂಲಕ. ಅವರೆಲ್ಲ ರಾಜ್ಕುಮಾರ್ ಅವರಿಗೆ ಮತ್ತೆ 18 ಜಿಲ್ಲಾ ಕ್ರೀಡಾಂಗಣಗಳನ್ನು, KEB ನೌಕರರ ಭವನ, ಜಲಭವನ, BWSSB ನೌಕರರ ಭವನ, ಪೊಲೀಸ್ ಭವನ ಕಟ್ಟಕ್ಕೆ ನಿರ್ಮಾಣ ಮಾಡೋಕ್ಕೆ, ದೆಹಲಿ ಕನ್ನಡ ಸಂಘ, ಮುಂಬೈ ಕನ್ನಡ ಸಂಘ, ದುಬೈ ಕನ್ನಡ ಸಂಘ ಕಟ್ಟಡಗಳ ನಿರ್ಮಾಣಕ್ಕೆ ತಮ್ಮ 53 ರಸಸಂಜೆ ಕಾರ್ಯಕ್ರಮಗಳ ಮೂಲಕ ದಾರಿ ಮಾಡಿಕೊಟ್ಟಂಥವ್ರು. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಅನ್ನೋದನ್ನು ಎತ್ತಿ ಹಿಡಿಯೋದಕ್ಕೆ ಗೋಕಾಕ್ ಚಳವಳಿಯನ್ನು ಅತ್ಯಂತ ಯಶಸ್ವಿ ಮಾಡಿದಂಥವ್ರು. ಇದಿಷ್ಟೆಲ್ಲ ಮುಖ್ಯಮಂತ್ರಿ ಸ್ಥಾನ ಅವರ ಮನೆ ಬಾಗಿಲಿಗೆ ಹರ್ಸ್ಕೊಂಡ್ಬಂದಿತ್ತು 83ರಲ್ಲಿ. ಅದನ್ನು ಸಾರಾಸಟ್ಟಾಗಿ ತಳ್ಳಾಕದಂಥವ್ರು ಬೇರೆ ಯಾರು ಬಿಟ್ಟಿದ್ದಾರೆ? ಯಾವುದಾದ್ರು ವಿಶ್ವದಲ್ಲಿ ಯಾವುದೇ ಒಬ್ಬ ಸಾಧಕ ತನ್ನ ಅಭಿಮಾನಿಗಳ ಅಭಿಮಾನವನ್ನು ದುರ್ಬಳಕೆ ಮಾಡ್ಕೊಳ್ದೇ ಇರ್ತಕ್ಕಂಥ ಇಬ್ಬರು, ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಇನ್ನೊಂದು ಆಂಧ್ರ ಪ್ರದೇಶ ನಾಗೇಶ್ವರ ಅವರು ಬಿಟ್ಟರೆ ಇನ್ನು ಮಿಕ್ಕದವರೆಲ್ಲ ಅವರ ಅಭಿಮಾನಿಗಳ ಅಭಿಮಾನವನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತ ನಾನು ನೇರವಾಗಿ ಹೇಳ್ತೀನಿ. ಯಾಕೆಂದರೆ NT ರಾಮರಾವ್ ಇರ್ಬೋದು, NGR ಇರ್ಬೋದು, ಚಿರಂಜೀವಿ ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಈ ವಿಜಯ್ ಅವರು ಇರ್ಬೋದು, ಕಮಲಾಸನ್ ಇರ್ಬೋದು, ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್, ಇವೆಲ್ಲ ಕಲಾವಿದರು ಅಂತ ಅಭಿಮಾನಿಗಳು ಇಷ್ಟಪಟ್ಟಿದ್ದು. ಆದರೆ ಆ ಅಭಿಮಾನವನ್ನು ಇವರು ರಾಜಕೀಯಕ್ಕೂ ನಮಗೆ ಬೆಂಬಲ ಕೊಡಿ ಅಂತೇಳಿ ರಾಜಕಾರಣಕ್ಕೆ ಅದನ್ನು ಬಳಸಿದಂಥವ್ರು. ಅದರಲ್ಲಿ ಒಂದಷ್ಟು ಜನ ಸಕ್ಸಸ್ ಆದರು, ಒಂದಷ್ಟು ಜನ ಫೇಲ್ಯೂರ್ ಆದರೂ ನಮ್ಗೆ ಗೊತ್ತಿರ್ತಕ್ಕಂಥ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ಕೆಲಸ ಯಾವತ್ತಾರು ಮಾಡಿದ್ದಾರೆ? ಕನ್ನಡಿಗರು ತಲೆ ತಗ್ಸೋಂಥ ಕೆಲಸ ಒಂದೇ ಒಂದು ದಿನ ಮಾಡಿಲ್ಲ. ಬದುಕಿದ್ದಷ್ಟು ದಿನ 2002ನೇ ಇಸ್ವಿ ಮಂಡಿ ನೋವು ಕಾಡಿನಲ್ಲಿ 108 ದಿನ ಇದ್ದು ಬಂದ ನಂತರ ಮಂಡಿ ನೋವು ಸರಿಯಕ್ಕಾಗದೇ ಇದ್ಮೇಲೆ ಅವರು ಹಾಸಿಗೆ ಮೇಲೆ ಮಲಗಕ್ಕೆ ಶುರು ಮಾಡಿದ್ದು, ಚಾಪೆ ಮೇಲೆ ಮಲಗ್ತಾ ಇದ್ದಿದ್ದು, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಂಥದ್ದು. ಬದುಕಿದ್ದಷ್ಟು ದಿನ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಬದುಕಿದಂಥ ಒಬ್ಬ ಪುಣ್ಯಾತ್ಮ ಹೇಗೆ ಬದುಕಬೇಕು ಅಂತ ಹೇಳಿ ಎಲ್ಲೂ ಜನಪ್ರಿಯತೆ, ಆ ಥರ ಪಾಪ್ಯುಲಾರಿಟಿ, ಆ ಥರ ಜನಪ್ರಿಯತೆ ಇಬ್ಬರಿಗೆ ಮಾತ್ರ ನಮ್ಮ ದೇಶದಲ್ಲಿ, ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಇನ್ನೊಂದು MG ರಾಮಚಂದ್ರನ್ ಅವರು. ಆ ಜನಪ್ರಿಯತೆ ಇನ್ಯಾರಿಗೂ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದ 2300 ವರ್ಷಗಳ ಇತಿಹಾಸದಲ್ಲಿ ಇಬ್ಬರನ್ನ ಅಣ್ಣ ಅಂತ ಕರೆದಿರ್ತಕ್ಕಂಥದ್ದು ಕನ್ನಡ ನಾಡಿನ ಜನ. ಒಂದು ಜಗಜ್ಯೋತಿ ಬಸವಣ್ಣವರಾದ್ರೆ, ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ರಾಜಣ್ಣ ಅವರು ಅನ್ನೋದು ಗೊತ್ತಿದೆ. ಅಂತ ಒಬ್ಬ ಪುಣ್ಯಾತ್ಮನಿಗೆ ಕಳಂಕ ತರುವಂಥ ಕೆಲಸವನ್ನ, ಕೆಲವೊಂದು ಷಡ್ಯಂತ್ರವನ್ನ ನಿರಂತರವಾಗಿ 1954ರಿಂದ ಬೇಡಕಣ್ಣಪ್ಪ ಸಿನಿಮಾದಿಂದ ಶಬ್ದವೇದಿ ತನಕ ಅವರು ತೀರ್ಕೊಂಡ ಮೇಲೂ ಕೂಡ ಅವರ ಹೆಸರಿಗೆ ಮಸಿಯನ್ನ ಬಳಿಯುವಂಥ ಕಳಂಕವನ್ನು ಹಚ್ಚುವಂಥ ಕೆಲಸನ ಮೊದಲಿಗೆ ಕನ್ನಡಪ್ರಭ ಮತ್ತು ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದಂಥ YNK ಅಂತ ಒಬ್ಬ ಪುಣ್ಯಾತ್ಮ, ವಿವಾದಾತ್ಮಕ ವ್ಯಕ್ತಿ, ಅವರು ವಂಡರ್ ಕಂಡರ್ ಅಂತ ಒಂದು ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಆ ಪುಣ್ಯಾತ್ಮ ಶುರು ಮಾಡಿದ್ದು. ಮತ್ತು ಅವ್ರ ಜೊತೆಗೆ ನಾರಾಯಣ ಸ್ವಾಮಿ ಅಂತ ನಮ್ಮ ದಿವಂಗತ ಅದ್ಭುತವಾದಂಥ ನಿರೂಪಕಿ, ದಿವಂಗತ ನಟಿ ಅಪರ್ಣ ಅವರ ತಂದೆ ನಾರಾಯಣ ಸ್ವಾಮಿ ಅವರು ಚಲನಚಿತ್ರ ಪತ್ರಕರ್ತರಾಗಿದ್ದಂಥವ್ರು. ವಿಜಯಮ್ಮ ಅವರು, ಡಾಕ್ಟರ್ ವಿಜಯಮ್ಮನವರು, ಅಶ್ವಥ್ ನಾರಾಯಣ ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ಪತ್ರಿಕೆ ಮೇನಕ ಪತ್ರಿಕೆ ಸಂಪಾದಕರಾಗಿದ್ದಂಥವ್ರು. ಇವರೆಲ್ಲ ಒಂದೇ ಒಂದು ಕಾರಣಕ್ಕೆ ಸಮಾಜದ ಅತ್ಯಂತ ಕೆಳಸ್ತರದ ಒಂದು ಸಮುದಾಯದಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ತುಂಬ ಕಟ್ಟಕಡೆಯ ಸ್ಥಾನದಲ್ಲಿದ್ದಂಥ ಒಂದು ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ ಈ ಮಟ್ಟಿಗಿನ ಜನಪ್ರಿಯತೆಯನ್ನು ಸಾಧಿಸ್ತಾರೆ. ಅವರು ಅಭಿನಯಿಸಿದಂಥ ಮೊದಲನೇ ಚಿತ್ರಕ್ಕೇನೆ ರಾಷ್ಟ್ರ ಪ್ರಶಸ್ತಿ ಬಂದದ್ದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಅವರ ಮೊದಲನೇ ಸಾಮಾಜಿಕ ಚಿತ್ರ ರಾಯರ ಸೊಸೆ ಇರ್ಬೋದು ಅಥವಾ ಹಬ್ಬ ಹುಡುಗಿ ಚಿತ್ರಗಳಿಗೆ ವಿಮರ್ಶೆಯನ್ನು ಬರೆಯುವಾಗ
ಕನ್ನಡ ಚಿತ್ರರಂಗಕ್ಕೊಬ್ಬ ಜಟಕಾ ಸಾಬಿ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಣಗಿಸಿ ಸಿನಿಮಾ ಒಂದು ವಿಮರ್ಶಾತ್ಮಕ ಲೇಖನವನ್ನು ಬರೆದಂಥದ್ದು. ಅವರ ಅಷ್ಟೂ ಚಿತ್ರಗಳಿಗೆ ನಿರಂತರವಾಗಿ ನಕಾರಾತ್ಮಕ ವಿಮರ್ಶೆಗಳನ್ನು ಅಂದರೆ ನೆಗೆಟಿವ್ ವಿಮರ್ಶೆಗಳನ್ನು ಮಾಡ್ತಾ ಇದ್ದಂಥದ್ದು. ಒಬ್ಬ ಅಮಾಯಕ ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ವರ್ಣಚಿತ್ರ ಕಲರ್ ಸಿನಿಮಾ ಅಂತ ಏನು ಕರೀತಾರೆ ಅಮರಶಿಲ್ಪಿ ಜಕಣಾಚಾರಿಗೆ ನಾಯಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಅದರ ಶೂಟಿಂಗ್ ಪ್ರಾರಂಭ ಆಗಬೇಕಾಗತ್ತೆ. ಮೇಕಪ್ ಹಚ್ಕೊಂಡು ಮೇಕಪ್ ಸುಬ್ಬಣ್ಣವ್ರು MS ರಾಜಶೇಖರ್ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಯಂ ಮೇಕಪ್ ಕಲಾವಿದರಾಗಿದ್ದಂಥವ್ರು ಮೇಕಪ್ ಸುಬ್ಬಣ್ಣವ್ರು ಮೇಕಪ್ ಮಾಡಿರ್ತಾರೆ. ಬೆಳಗಿನ ಜಾವ 5:30-6 ಗಂಟೆಗೆ ಬಂದು ಮೇಕಪ್ ಮಾಡಿಸ್ಕೊಂಡಿರ್ತಾರೆ. 10 ಗಂಟೆಗೆ ಶೂಟಿಂಗ್ ಪ್ರಾರಂಭ ಆಗಬೇಕಾಗಿರುತ್ತೆ. ಆ ಸಿನಿಮಾದ ಶೂಟಿಂಗ್ ಪ್ರಾರಂಭದ ಇದು ಫಲಕವನ್ನು ಕ್ಲಾಪ್ ಮಾಡೋಕ್ಕೆ ಅಂತ ಬರಬೇಕಾಗಿರೋದು ಕಲ್ಯಾಣ್ ಕುಮಾರ್ ಅವರು. ಅವಾಗ ಅವರು ನೆಂಜಿಲ್ಲೂರು ಆಲಯಂ ಅಂತ ಅದ್ಭುತವಾದಂಥ ಒಂದು ತಮಿಳಿನಲ್ಲಿ ಒಂದು ಇತಿಹಾಸವನ್ನು ಬರೆದಂಥ ಸಿನಿಮಾದಲ್ಲಿ ನಾಯಕರಾಗಿದ್ದರು. ಅವರು ಎಲ್ಲ ಒಂದು ಕಡೆ ನಾನು MGR ಅವ್ರನ್ನ ಇವ್ರನ್ನ ರಂಜನ್ ಅವ್ರನ್ನ ಇವ್ರನ್ನೆಲ್ಲ ಮೀರಿಸ್ಬಿಟ್ಟು ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. ಅವರು ಕ್ಲಾಪ್ ಮಾಡೋಕ್ಕೆ ಬರ್ತಾರೆ ಪ್ಲೈಮೌತ್ ಕಾರ್ನಲ್ಲಿ, ಬಿಳಿ ಮತ್ತು ಕೆಂಪು ಬಣ್ಣದ ಪ್ಲೈಮೌತ್ ಕಾರಲ್ಲಿ ಬಸವರಾಜನವರ ಸ್ಟುಡಿಯೋಗೆ ಬರ್ತಾರೆ, ಪ್ರೀಮಿಯರ್ ಸ್ಟುಡಿಯೋಗೆ. ಅಲ್ಲಿ ಬಂದು ಕ್ಲಾಪ್ ಮಾಡಕ್ಕೆ ಬಂದವ್ರನ್ನ ಒಂದು ದೂರವಾಣಿ ಬರುತ್ತೆ, ಅಂದರೆ ಲ್ಯಾಂಡ್ಲೈನ್ಗೆ ಬರುತ್ತೆ ಸ್ಟುಡಿಯೋಗೆ. BS ರಂಗ ವಿಕ್ರಮ್ ಪ್ರೊಡಕ್ಷನ್ಸ್ ಅವ್ರದ್ದೇ ನಿರ್ಮಾಣ, ಅವರೇ ಚಿತ್ರ ನಿರ್ದೇಶಕರಾಗಿರ್ತಾರೆ. ಅವ್ರಿಗೊಂದು ಫೋನ್ ಬರುತ್ತೆ, ಫೋನಲ್ಲಿ ಮಾತಾಡ್ತಾರೆ. ಮೇಕಪ್ ನಡ್ಕೊಂಡು ನಾಯಕ ನಟ ಸ್ಥಾನಕ್ಕೆ ಅಭಿನಯಕ್ಕೆ ರೆಡಿಯಾಗಿ ನಿಂತಿದ್ದಂಥವ್ರು ಅಣ್ಣವ್ರ ಹತ್ರ ಬಂದ್ಬಿಟ್ಟು ಮುತ್ತು ಯಾರೋ ತುಂಬ ಪ್ರೆಷರ್ ಇದೆ, ದಯವಿಟ್ಟು ನೀವು ಇಲ್ಲಿಂದ ಮೇಕಪ್ ಕಳಿಸಿಟ್ಬಿಟ್ಟು ಊಟ ಮಾಡ್ಕೊಂಡು ಹೊರಡು ಮುತ್ತು, ನೀನು ಕಲ್ಯಾಣ್ ಕುಮಾರ್ ಹೀರೋ ಆಗ್ತಾರೆ ಅಂತ. ಒಂದು ಮಾತು ಮಾತಾಡಿಲ್ಲ. ಅಲ್ಲಿ ಬಿಚ್ಚಿ ಬಿಟ್ಬಿಟ್ಟು ಬೀದಿಲಿ ನಡ್ಕೊಂಡು ಅಳ್ತಾ ಹೋಗ್ತಾರೆ, ಕಣ್ಣಲ್ಲಿ ನೀರು ಹಾಕ್ಕೊಂಡು. ಇನ್ನೊಬ್ರಿಗೆ ಅವ್ರ ಭಾವನೆಯನ್ನು ತೋರಿಸ್ಕೊಂಡಿಲ್ಲ. ಈ ರೀತಿ ನಿರಂತರವಾದಂಥ ಅವಮಾನಗಳನ್ನು ಎದುರಿಸಿದಂಥ ಒಬ್ಬ ಪುಣ್ಯಾತ್ಮನಿಗೆ ಕೊನೆಗೆ ದ್ವಾರಕೀಶ್ ಅಂತ ಈ ನಾಡು ಕಂಡಿರ್ತಕ್ಕಂಥ ನಿರ್ಮಾಪಕರ ಪೈಕಿ ಶಕುನಿ, ಮೀರ್ ಸಾದಕ್ ಅಂತ ಯಾರನ್ನಾರು ಕರಿತೀವಿ, ಅದು